ಎಲ್ಲರಿಗೂ ನಮಸ್ಕಾರ. ಮುಸ್ತುಪಿ ಗ್ರಾಮದ ಶಕ್ತಿ ದೇವರಾದ ಮಹಾಲಕ್ಷ್ಮಿ ತಾಯಿ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಮಹಾರಥಿ ಶ್ರೀ ಭಗೀರಥ ಪೂಜಾ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿಯ ಸಾನ್ನಿಧ್ಯ ವಹಿಸಿದಂಥ ಭಗೀರಥ ಪೀಠದ ಜಗದ್ಗುರು ಪೂಜ್ಯರ ಪಾದಾರಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಎಲ್ಲ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಗೋಕಾಕ್ ಮೂಡಲಗಿ ತಾಲೂಕಿನ ಆಗಮಿಸಿದಂಥ ಭಗೀರಥ ಸಮಾಜದ ಎಲ್ಲ ಬಂಧುಗಳಿಗೆ, ತಾಯಂದಿರಿಗೆ, ಯುವಕರಿಗೆ ತಮಗೆಲ್ಲರಿಗೂ ಮತ್ತೊಂದ್ಸಲ ನಮಸ್ಕರಿಸುತ್ತಾ ಇವತ್ತಿನ ಈ ಅದ್ದೂರಿಯಾದಂಥ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಮಾರೋಪ ಆಗ್ತದೆ. ಯಾಕಂದ್ರೆ ಪ್ರಾರಂಭ ಮಾಡಿದಾಗ ಸುಮಾರು 30 ದಿವಸದ ಎಲ್ಲ ಹಳ್ಳಿಗೆ ಹೋಗಿ ಭಗೀರಥ ಮಹಾರಾಜರ ಬಗ್ಗೆ ಜಾಗೃತಿ ಮೂಡಿಸಿ ಅವರ ವಿಚಾರಗಳನ್ನೆಲ್ಲ ಜನಕ್ಕೆ ತಿಳಿಸುವಂತ ಮಾಡಿದಂತ ನಮ್ಮ ಕಬ್ರಟ್ಟಿ ಪೂಜ್ಯರಿಗೆ ಅನಂತ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ತಾವೆಲ್ಲರೂ ಬಹಳ ಚಂದ, ಯಾಕಂದ್ರೆ ಸಮಾಜದಲ್ಲಿ ಮಾಡಿದಂತ ಹಿರಿಯರು, ಪೂಜ್ಯರು, ಸ್ವಾಮೀಜಿಯವ್ರ ಬಗ್ಗೆ ನಾವು ಯಾಕಂದ್ರೆ ಇತಿಹಾಸ ಇತ್ತೀಚಿಗೆ ಜನ ಮರೀತಾರೋ, ಇತಿಹಾಸನ ಯಾರು ಮರಿಬಾರ್ದು. ಯಾಕಂದ್ರೆ ಇದ್ದಂತ ಪೂಜ್ಯರು, ಪುಣ್ಯಾತ್ಮರು, ಮಹಾಪುರುಷರು ಅವರೆಲ್ಲ ಇದ್ರಂತೇಳಿ ಇವತ್ತು ನಾವೆಲ್ಲ ಇದ್ದೀವಿ. ಅದಕ್ಕನ್ನೆಲ್ಲ ಯಾವತ್ತು ಇತಿಹಾಸ ಮರಿಬಾರ್ದು, ಇತಿಹಾಸ ನೆನಪಿಟ್ಕೊಂಡು ಪೂಜ್ಯನ, ಯಾಕಂದ್ರೆ ಅವ್ರು ಹೇಳಿದಾಗ ಕಡೆಗೆ ನಾವು ದಿವಸಾನು ಪೂಜೆ ಮಾಡೋಕ್ಕಾಗಲಾದ್ರು ವರ್ಷಕ್ಕೊಮ್ಮೆ ಅವ್ರಿಗೆ ಗೌರವ ಕೊಟ್ಟು ಪೂಜೆ ಮಾಡುವಂತ ಕೆಲಸ ಸಮಾಜದ ಬಂಧುಗಳೆಲ್ಲ ಮಾಡ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ. ವಿಶೇಷವಾಗಿ ಯಾಕಂದ್ರೆ ಅವ್ರು ಮೊದಲನೇ ಸಲ ಕನಕರದಂದ್ರೆ ನಾವು ಪ್ರಾರಂಭ ಮಾಡಿದೀವಿ, ಆಮೇಲೆ ಬಸವಣ್ಣವರು ಮಾಡಿದೀವಿ, ಆಮೇಲೆ ಭಗೀರಥ ಹೋದ್ರಿಂದ ಎಲ್ಲ ಕಡೆ ಜಾಗೃತಿ ಮೂಡಿಸಂತ ಪ್ರತಿ ಸಲ ಅವ್ರು ಯಾಕಂದ್ರೆ ಮುಂದಿನ ವರ್ಷ ಮತ್ತೊಂದು ಸಮಾಜದ ಮುಖಂಡರು ಎಲ್ಲರೂ ಮಾಡಿ ಸಮಾಜದ ಜಾಗೃತಿ ಮೂಡುವಂತ ಕೆಲಸ ತಾವು ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಭಗೀರಥ ಉಪಹಾರ ಸಮಾಜದ ಎಲ್ಲ ಬಂಧುಗಳಿಗೆಲ್ಲ ಸಾಕಷ್ಟು ಅಂದ್ರೆ ಬೆಳಗಾವಿ ಜಿಲ್ಲೆ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಬಹಳ ಜಾಗೃತಿಯಾಗಿ ತಾವೆಲ್ಲ ಮಾಡ್ತಾ ಇದ್ರಿ. ತಮ್ಮ ಮಕ್ಕಳಿಗೆಲ್ಲ ಯಾಕಂದ್ರೆ ಶಿಕ್ಷಣ ಎಲ್ಲ ಕೊಡ್ತಾ ಇದ್ರಿ. ಯಾಕಂದ್ರೆ ಸುಮಾರು 25-30 ವರ್ಷದಿಂದ ಸಮಾಜದಲ್ಲಿ ಅಂದ್ರೆ ಹಿಂದುಳಿದವರ ಸಮಾಜದಲ್ಲಿ ಶಿಕ್ಷಣ ಇರಕ್ಕಿಲ್ಲ. ಶಿಕ್ಷಣ ಇಲ್ಲದಕ್ಕೆ ನಾವೆಲ್ಲರೂ ಬಹಳ ಕಷ್ಟ ನಮ್ಮ ಸಮಾಜದಲ್ಲಿ ಅಂದ್ರೆ ಅನುಭವಿಸಿದ. ಆದ್ರೆ ಈಗ ಹಂಗಿಲ್ ವಾತಾವರಣ ಎಲ್ಲಾ ಸಮಾಜದಲ್ಲಿ, ವಿಶೇಷವಾಗಿ ನಮ್ಮ ಭಗೀರಥ ಇರ್ಬೋದು, ಎಲ್ಲ ಹಾಲು ಮತ್ತು ಸಮಾಜದಲ್ಲಿ ಎಲ್ಲರೂ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಸಮಾಜದಲ್ಲಿ ಒಳ್ಳೆ ಕೆಲಸ ತಾವು ಮಾಡಾತೀರಿ. ಪೂಜ್ಯ ಪುರಸ್ಕಾರ ಜೊತೆ ಶಿಕ್ಷಣಕ್ಕೂ ಒತ್ತು ಕೊಡುವಂತ ಕೆಲಸ ನಾವು ಮಾಡಿದ್ರೆ ಇನ್ನೂ ಸಮಾಜ ಉನ್ನತ ಮಟ್ಟಕ್ಕೆ ಬೆಳೆಯುವಂತ ಸಹಕಾರ ಆಗ್ತೈತಿ. ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡೋದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ವಿಶೇಷವಾಗಿ ನಮ್ಮ ಭಗೀರಥ ಉಪಹಾರ ಸಮಾಜದ ಎಲ್ಲ ಬಂಧುಗಳು ತಾವೆಲ್ಲರೂ ನನಗಂದ್ರೆ ಬೆನ್ನೆಲುಬ ಗಟ್ಟಿಯಾಗಿ ನಿಂತು ಸುಮಾರು ಎಲ್ಲ ಕಾರ್ಯಕ್ರಮದಲ್ಲಿ ನನಗೆ ಎಲ್ಲ ವಿಶೇಷ ಚುನಾವಣೆ ಇರ್ಬೋದು, ಯಾವುದೇ ಕೆಲಸದ ತಾವು ಸಮಾಜ ಅತಿ ಗಟ್ಟಿಯಾಗಿ ನಮ್ಮ ಬೆನ್ನೆಲುಬಾಗಿ ನಿಂತಿದ್ರಿ. ಅದಕ್ಕೆ ತಮ್ಮ ಅನಂತ ಕೋಟಿ ಧನ್ಯವಾದ. ಎಲ್ಲ ಸಮಾಜದ ಬಂಧುಗಳಿಗೆ ಈ ರೀತಿ ಮುಖಾಂತರ ಧನ್ಯವಾದ ಹೇಳ್ತೀನಿ. ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಬಹಳ ಕೆಲಸ ಮಾಡೋದೈತೆ. ಯಾಕಂದ್ರೆ ತಾವೆಲ್ಲರೂ ತಮ್ಮ ಆಶೀರ್ವಾದದಿಂದ ನಮ್ಮ ಜಾರಕಿಹೊಳಿ ಕುಟುಂಬಕ್ಕೆ ಇಂಥ ಒಂದು ದೊಡ್ಡ ಶಕ್ತಿ ಕೊಟ್ಟರೆ ನೀವು. ಯಾಕಂದ್ರೆ ತಾವು ಎಂಥ ಶಕ್ತಿ ಕೊಟ್ಟಿಲ್ಲ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ನೋಡಬಹುದು ಇವತ್ತು ಒಬ್ಬರು MLA ಆಗ್ಬೇಕಂದ್ರ ಅಥವಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕಂದ್ರ ಒಂದು ಯಾವುದೇ ಚುನಾಯಿತ ಪ್ರತಿನಿಧಿ ಆಗ್ಬೇಕಂದ್ರ ಎಷ್ಟು ತ್ರಾಸ ಆಗ್ತದೆ. ಅದು ಒಂದೇ ಮಾಡ್ಬೇಕಂದ್ರೆ ಭಾರಿ ತ್ರಾಸ ಆಗ್ತದೆ. ಆದ್ರೆ ನಿಮ್ಗೆಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಜನತೆ ಆಶೀರ್ವಾದ, ದೇವರ ಅನುಗ್ರಹದಿಂದ ಮನೆಯಲ್ಲಿ ನಿಮ್ಮೆಲ್ಲರೂ ಆಶೀರ್ವಾದದಿಂದ 3 ಜನ MLA ಮಾಡಿದೆ, ಒಬ್ಬರನ್ನ MLC ಮಾಡಿದೆ, ಒಬ್ಬರನ್ನ MP ಮಾಡಿದೆ. ಅಂದ್ರೆ ಇಂಥ ಸಣ್ಣ ಕೆಲಸದಲ್ಲಿ ಯಾರಿಗೂ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಕುಂತ್ಕೊಂಡ್ ಲೆಕ್ಕ ಹಾಕಿ ನಮ್ಮ ಭಾರತ ದೇಶದೊಳಗ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ದೇವೇಗೌಡ ಅಂತ ದೊಡ್ಡ ಬ್ಯಾಂಗ್ಳೂರ್ ಕೆಲವೊಂದು ಆಗಿರ್ಬೋದು. ಆದ್ರೆ ಹೀಗೆಲ್ಲ ಆಗ್ಬೇಕಂದ್ರೆ ಸಣ್ಣ ಮಾತಲ್ಲ. ಯಾಕಂದ್ರೆ ಏನಿಲ್ಲ, ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕು ಎಷ್ಟು ಇಂಥಾದ್ರೂ 5 ಜನ ಚುನಾಯಿತ ಪ್ರತಿನಿಧಿ ಮಾಡಿದಂತ ಬೆಳಗಾವಿ ಜಿಲ್ಲೆ ಜನತೆಯ ಉಪಕಾರನ ಯಾವತ್ತೂ ನಮ್ಮ ಕುಟುಂಬ ಮರೆಯಲ್ಲ ಅಂತೇಳಿ ವೇದಿಕೆ ಮುಖಾಂತರ ನಾನು ಎಲ್ಲಾ ಸಮಾಜದ ಮುಖಂಡರು ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ಬಹಳ ಸಣ್ಣ ಕೆಲಸ ಅಲ್ಲ. ಮತ್ತೆಲ್ಲರೂ ನೀವು ನಾನು ಮೊನ್ನೆ ಅದ್ವಾಡದಾಗ ನಮ್ಮ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಹೇಳಿನಿ. ಯಾಕಂದ್ರೆ ಕುಟುಂಬ ರಾಜಕಾರಣ ಅಂತ ಎಲ್ಲರೂ ಹೇಳ್ತಾರ. ನಾನು ಎಲ್ಲ ಮಂದಿಗೆ ಹೇಳಿ ಕುಟುಂಬ ರಾಜಕಾರಣ ಅಂದ್ರೆ ಇದು ನಾವು ಮಾಡತ್ತಿಲ್ಲಪ್ಪ, ಜನ ನಮ್ಮನ್ನ ಆರಿಸಿ ಕಳ್ಸತ್ತಾರ. ಅಂದ್ರೆ ಜನ ನಮ್ಮನ್ನ ಗೆಲ್ಸತ್ತಾರ. ಅಂದ್ರೆ ನಾವು ಜನ ಪ್ರೀತಿ ವಿಶ್ವಾಸ ಎಲ್ಲಿ ಇರ್ತೈತಿ
ಜನ ನಮ್ಗೆ ಅಲ್ಲಿ ತನಕ ಆಶೀರ್ವಾದ ಮಾಡ್ತಾರೆ. ಜನ ಯಾವಾಗ ನಮ್ಗೆ ಬ್ಯಾಡ್ ಅಂತಾರಲ್ಲ ನಾವು ಸುಮ್ಮನವಾಗಿರ್ತೀವಿ ಅಂತ ಹೇಳಿ. ಯಾಕಂದ್ರೆ ಜನರ ಆಶೀರ್ವಾದ ಇರುತ್ತಕ ಇದಿರೋದು. ಅದಕ್ಕೆ ಕುಟುಂಬದ ಅಂತ ನಾವ್ ಆಗ್ಬೇಕಂತ ಆಗುದಿಲ್ಲ, ಆದ್ರೆ ದೇವರೊಳಗಡೆ ನಿಮ್ಮ ಆಶೀರ್ವಾದದಿಂದ ನಾವು ಗೆಲ್ತಾ ಇದ್ವಿ. ಅದಕ್ಕೆ ಕುಟುಂಬದ ಆಸ್ಕರನ್ನು ದಯಮಾಡಿ ಯಾರು ಯಾಕಂದ್ರೆ ಜನರ ಪ್ರೀತಿ ಇರುವವರೆಗೆ ನಾವು ಕೆಲಸ ಮಾಡ್ಬೋದು. ಜನರ ಪ್ರೀತಿ ಇಲ್ಲಾಂದ್ರೆ ಮಾಡಕ್ಕಾಗುದಿಲ್ಲ. ಅದಕ್ಕೆ ನಾವೆಲ್ಲ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ಸಮಾಜ ಸಂಘಟನೆ ಮಾಡಬೇಕು. ಇನ್ನೂ ಹೆಚ್ಚು ಒತ್ತು ಕೊಡುವಂತ ಕೆಲಸ ನಾವು ಖಂಡಿತ ಎಲ್ಲ ಸಮಾಜ ಮಾಡ್ತೀವಿ. ವಿಶೇಷವಾಗಿ ಭಗೀರಥ ಉಪಹಾರ ಸಮಾಜ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ. ಜೊತೆ ಇನ್ನುಳಿದ ಸಮಾಜ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ. ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇವೆ. ಈ ವೇದಿಕೆ ಮುಖಾಂತರ ಭರವಸೆ ಕೊಡ್ತೇವೆ. ಪೂಜ್ಯರೇ, ಯಾಕಂದ್ರೆ ನಮ್ದೆಲ್ಲ ಭಗೀರಥ ಪೀಠದ ಗುರುಗಳು ಯಾಕಂದ್ರೆ ಎಲ್ಲಿದ್ರು ಸಮಾಜ ಬಗ್ಗೆ ಅತ್ಯಂತ ಕಳಕಳಿಯಿಂದ ಮಾಡಿ ನಮ್ಗೆಲ್ಲ ಪ್ರತಿ ಸಲ ಹೇಳ್ತಿರ್ತಾರಂತ ಸಮಾಜ ಬಗ್ಗೆ ಮುಖಂಡರ ಬಗ್ಗೆ ಬಹಳ ಜಾಗ್ರತೆ ಎಲ್ಲ ತಾವು ಕೆಲಸ ಮಾಡಕ್ಕ ಪೂಜ್ಯರು ಅವ್ರು ಎಷ್ಟು ದೂರಿದ್ರು ಅಲ್ಲಿಂದ ನಮಗೆಲ್ಲ ಆಶೀರ್ವಾದ ಮಾಡಿ ನಮ್ಗೆಲ್ಲರಿಗೂ ಗಟ್ಟಿಯಾಗಲಿ ಸರ್. ಅನೇಕ ಅವರ ಆಶೀರ್ವಾದ ಇದೆ. ಅವರ ಆಶೀರ್ವಾದ ಸದಾ ನಮ್ಮೆಲ್ಲರ ಇರಬೇಕಂತೇಳಿ ಅವ್ರ ಪೂಜ್ಯರು ನಮ್ಮ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡು ಇನ್ನು ವಿಶೇಷವಾಗಿ ಯಾಕಂದ್ರೆ ಸಮಾಜದ ಮುಖಂಡರೆಲ್ಲ ಯಾಕಂದ್ರೆ ಪರಸಪ್ಪ ಬಬ್ಲಿಯವ್ರ ಪ್ರಾಸ್ತಾವಿಕ ಭಾಷಣದಾಗ ಈ ಶಂಕರ್ ಬಿಲ್ಕುಲ್ ಎಲ್ಲರೂ ಬಂದು ಅಂದ್ರೆ 2 ಮನವಿ ಕೊಟ್ಟಂದ್ರೆ ಮುಂದೆ ಅಕ್ಟೋಬರ್ 19 DCC ರ್ಯಾಂಕ್ ಚುನಾವಣೆ ಫಿಕ್ಸ್ ಆಗೈತಿ. ಅವಾಗ ನಾವು ಸಮಾಜದ ಯಾವ್ದಾರು ಪ್ರತಿನಿಧಿನ ಗೋಕಾಕ್ ಅಥವಾ ಮುಗುಳಿ ತಾಲೂಕಿಂದ ಇದು ಮಾಡ್ಬೇಕಂತೇಳಿ ಅದಕ್ಕೆ ನಾವು ಎಲ್ಲ ಸೊಸೈಟಿಯಲ್ಲೆಲ್ಲ ಗೋಕಾಕ್ ಮುಗುಳಿ ಮೀಟಿಂಗ್ ಕರೆದಿದ್ವಿ. ಯಾಕಂದ್ರೆ ನಾವು ಮೀಟಿಂಗ್ ಅಲ್ಲಿ ಹೇಳಿದ್ವಿ. ಯಾಕಂದ್ರೆ ನಾವು ಮುಂದಿನ ದಿನಮಾನದಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೂ ಎಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲಾ ಸಮಾಜದ ಮುಖಂಡರು ಕರೆದು ಗೋಕಾಕ್ನಲ್ಲಿ ಯಾರಾಗಬೇಕು ಮುರುಳಿಂದ ಯಾರಾಗಬೇಕು ನಿರ್ಣಯ ತಗೋತೀವಿ. ಅದಕ್ಕೆ ಸೆಪ್ಟೆಂಬರ್ ಎಲ್ಲರೂ ಕೂಡ ಚರ್ಚೆ ಮಾಡಿ ಯಾರು ಯೋಗ್ಯ ಅಭ್ಯರ್ಥಿ ಆಗ್ತಾರೋ, ಯಾರು ನಮ್ಮ ರೈತರ ಕೆಲಸ ಮಾಡ್ತಾರೋ ಅಂತ ಯೋಗ್ಯ ಅಭ್ಯರ್ಥಿ ಮಾಡುವಂತ ಕೆಲಸ ನಾವು ಪ್ರಾಮಾಣಿಕ ಮಾಡೋಣ. ಸೆಪ್ಟೆಂಬರ್ ತಿಂಗಳಲ್ಲಿ ತಮ್ಮೆಲ್ಲ ಚರ್ಚೆ ಮಾಡ್ತೀನಿ. ಅದ್ರ ಜೊತೆಗೆ ತಾವು ಹಾಲು ಒಕ್ಕೂಟದ ಒಬ್ಬ ಡೈರೆಕ್ಟರ್ ಯಾಕಂದ್ರೆ ನಮ್ಮ ರಾಮಣ್ಣ ಬಂಡಿ ಮೊದಲು ದುರ್ಗುಂಜಿ ಅವ್ರ ಅಂದ್ರ ನಿರ್ದೇಶಕನಾಗ ನಾನು ಅಂದ್ರೆ ಅವ್ರನ್ನ ಕೋಆಪ್ ಮಾಡ್ಕೊಂಡಿದ್ದ ಅಂದ್ರೆ ನಮ್ಮ ಉಪ ಸಮಾಜದಿಂದ ಅವ್ರು ಡೈರೆಕ್ಟ್ ಆಗಿದ್ರು. ಈ ಸಲ ಮಾಡಬೇಕಾಯ್ತು, ಸ್ವಲ್ಪ ತಡ ಆಯ್ತು. ಅದು ನೀವು 2 ಮನೆಗೂ ಕೊಟ್ಟಿದ್ರಿ. ಆದ್ರೆ ನಾನು ಆಗಸ್ಟ್ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಕರೆದ ಮೂಡಲಿ ಅಥವಾ ಗೋಕಾಕ್ನಿಂದ ಸಮಾಜದ ಒಬ್ಬರ ಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡ್ಕೊತಾರೆ ಬೆಳಗಾವ್ ಅಂದ್ರೆ ಅದನ್ನ ಇದನ್ನ ಭರವಸೆ ಯಾಕಂದ್ರೆ ನಮ್ಮ ಕೈಯಲ್ಲಿ ಅದಕ್ಕೆ ಸಮಾಜದ ಮುಖಂಡರು ಮೂಡಲಿ ಅಥವಾ ಗೋಕಾಕ್ ಅಂದ್ರೆ ತಮ್ಮ ಸಮಾಜದ ಹೈನುಗಾರಿಕೆ ಬಗ್ಗೆ ರೈತರ ಬಗ್ಗೆ ಯಾರು ಕಳಕಳಿ ಇದಾರಲ್ಲ ಅಂತವ್ರನ್ನ ಮಾಡಿ ಒಬ್ಬ ಜಿಲ್ಲೆಗೆ ಅಂದ್ರೆ ಉಪ್ಪಾರ ಭಗೀರಥ ಸಮಾಜದ ಪ್ರತಿನಿಧಿ ಮಾಡಿ ಒಬ್ಬ ಡೈರೆಕ್ಟರ್ ಮಿಲ್ಕ್ ಡೈರಿ ಮಾಡ್ತಂತೆ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ. ಸೆಪ್ಟೆಂಬರ್ ತಿಂಗಳಲ್ಲಿ DCC ರ್ಯಾಂಕ್ ವಿಚಾರ ಸಂಬಂಧಪಟ್ಟ ಚರ್ಚೆ ಮಾಡೋಣ. ಯೋಗ್ಯವಾದಂತ ಅಭ್ಯರ್ಥಿ ಆಯ್ಕೆ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ಭರವಸೆ ಕೊಡ್ತೀನಿ. ಅದ್ರ ಜೊತೆಗೆ ನಮ್ಮ ಮುಸ್ಕುಪಿ ಗ್ರಾಮದ ಯಾಕಂದ್ರೆ ಅವ್ರ ಹೈಸ್ಕೂಲ್ ಯಾಕಂದ್ರೆ ನಿಮ್ದು ಶತಮಾನೋತ್ಸವ ಶತಮಾನೋತ್ಸವ ಐತಿ. ಅದಕ್ಕೆ ದೊಡ್ಡ ಕಾರ್ಯಕ್ರಮ ಮಾಡಬೇಕಂದ್ರು ಅದಕ್ಕೆ ಖಂಡಿತವಾಗಿ ತಮ್ಮೆಲ್ಲ ಮುಸ್ಕುಪಿ ಗ್ರಾಮದ ಎಲ್ಲ ಹಿರಿಯರು ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಕರೆದು ಯಾವಾಗ ಮಾಡ್ಬೇಕಂತೇಳಿ ಶತಮಾನೋತ್ಸವ ಅತಿ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮುಸ್ಕುಪಲ್ಲಿ ಒಂದು ಕಾರ್ಯಕ್ರಮ ಮಾಡುತ್ತೆ. ತಮಗೂ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ. ತಾವೆಲ್ಲರೂ ಮುಂದಿನ ದಿನದಾಗ ಯಾಕಂದ್ರೆ ಪೂಜೆ ಒಂದು ಮಾತು ಯಾಕಂದ್ರೆ ಮಾಲಿ ಇಲೆಕ್ಷನ್ ಆದ್ಮೇಲೆ ಮಾಲಿಗಳ ಹೆಚ್ಚು ಹಾಕಿರ್ತಾರ ಅಂತೇಳಿ ಬೆಳಗ್ಗೆ ಚಂದ್ರ ಎಲ್ಲ ಗೊತ್ತೈತಿ. ಯಾಕಂದ್ರೆ NSF ಅನ್ನು ಬೇಕೊಂಡ್ ಹೋಗ್ಬಿಟ್ಟವ. ಯಾಕಂದ್ರೆ ಇಲ್ಲಿ ಮಾಲ್ ನೋಡ್ರಿ ಅವನು 1 ಲಕ್ಷ ಊಟ ಕಡೆ ಬಿದ್ದಾವ ಅಂತೇಳಿ ಅವನ ಬೇಕತ್ತ. ಅದಕ್ಕೆ ಏನಾಗ್ತೈತೆ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಇಲೆಕ್ಷನ್ ಬಂದಾಗೆಲ್ಲ ಆರು ಇದು ಬಿಡ್ತಾರೆ. ಇಲೆಕ್ಷನ್ ಆದ್ಮೇಲೆ ಮತ್ 4 ವರ್ಷ 6 ತಿಂಗಳು ಚಂದ್ರು ಒಂದು 6 ತಿಂಗಳಿಂದ ಮತ್ತೆ ಬೇಕೊಂದ ಅಡ್ಡಾಡ ಶುರು ಮಾಡ್ತಾರೆ ಕ್ಷೇತ್ರೊಳಗೆ. ಅಂದ್ರೆ ಹಂಗಾಗಿ ಈಗ ಒಟ್ಟೆ ಬರೋದಿಲ್ಲ, ಯಾರ್ಯಾರ ತ್ರಾಸ ಬರೋದಿಲ್ಲ, ಕಿನಾಲ್ ನೀರಿನ ಸಮಸ್ಯೆ ಬರೋದಿಲ್ಲ ಯಾವುದು. ನಾವು ಕಿನಾಲ್ ನೀರಿನ ಸಂಬಂಧ ಗುಡ್ಡಾಡ ನಮ್ಮ CM ಕಪ್ರೇಟಿ ಬಸ್ಸು ಇರಲಿಲ್ಲ. ನಾನು ಈ CM ಅಂತ ಕೇಳ್ತೇವೆ ಅದಕ್ಕೆ ಕಪ್ರೇಟಿ ಬಸ್ಸು ಆ ಕಿನಾಲ್ನಾಗ ಹೋಗಿ ಈ ಕಿನಾಲ್ನಾಗ ಹೋಗಿ JCB ತಗೊಂಡು ಓಡಾಡ್ದಂಗೆ ರಾತ್ರಿಗೆ. ಅಂದ್ರೆ ನಾವು ಪ್ರತಿಯೊಂದು ವಿಚಾರದಾಗ ಇಲೆಕ್ಷನ್ ಐತಂತಲ್ಲ, ಇಲೆಕ್ಷನ್ ಇರಲಿ ಬಿಡ್ಲಿ ಸದಾ ಎಲ್ಲ ಈ ಕ್ಷೇತ್ರ ಜನರ ಸೇವಾ ಮಾಡ್ತಿದ್ವಿ. ಮತ್ತು ಚುನಾವಣೆ ಬಂದಾಗ ಇಲೆಕ್ಷನ್ ಎಲ್ಲವರು ಬಂದು ಬೆಳೆಯುವುದು ಅಪಪ್ರಚಾರ ಮಾಡೇ ಮಾಡ್ತಾರೆ. ನಾವು ತಲೆಕೆಡಿಸೋದು, ನೀವು ತಲೆಕೆಡಿಸೋದು. ಎಲ್ಲಿ ತಗ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಸದಾ ನಿಮ್ಮೆಲ್ಲ ಸೇವಾ ಮಾಡ್ಕೊತಾ ಇರ್ತೀವಿ. ದೇವತ್ತ ಈ ಕಾರ್ಯಕ್ರಮ ಅಂದ್ರೆ ಕಪ್ರೇಟಿ ನಮ್ಮ ಗುರುಗಳು
ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿ ಸಮಾಜದ ಕಾರ್ಯಕ್ರಮ ಬಹಳ ಚಲೋ ಆಯ್ತು. ಅದಕ್ಕೆ ತಾವೆಲ್ಲರೂ ಇನ್ನೂ ಜಾಗೃತರಾಗಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ತಾವೆಲ್ಲ ಮಾಡಬೇಕು. ನಿಮ್ಮ ಜೊತೆ ನಿಮ್ಮ ಸಮಾಜ ಜೊತೆ ಸದಾ ನಾವು ಇರ್ತೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಭರವಸೆ ಕೊಟ್ಟು ಇವತ್ತಿನ ಸಮಾರಂಭದಲ್ಲಿ ಕರೆದು ನಮಗೆ ಸತ್ಕಾರ ಮಾಡಿ ಗೌರವ ಕೊಟ್ಟದಕ್ಕಾಗಿ ಸಮಾಜದ ಎಲ್ಲ ಮುಖಂಡರಿಗೆ ಪೂಜ್ಯರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಅಣ್ಣ ಬಸವಣ್ಣವರ 12ನೇ ಶತಮಾನದಾಗ ಹೆಂಗ ಅನುಭವ ಮಂಟಪ ಕಟ್ಟಿದ್ರು ಆ ರೀತಿ ಅರಭಾವಿ ಕ್ಷೇತ್ರದಲ್ಲಿ ಎಲ್ಲ ಸಮಾಜವನ್ನು ನನ್ನೊಂದಿಗೆ ತೆಗೆದುಕೊಂಡು ನಾ